ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋವರಪು. ಚುನಾವಣೆಗಳಿಗೂ ಮೊದಲು ಗೌತಮ್ ಅದಾನಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒಂದು ಡೀಲ್ ಮಾಡ್ಕೋಬೇಕು ಅಂತ ಇದ್ರ. ಅಂತಹದ್ದೊಂದು ಮಾಹಿತಿ, ಸ್ಫೋಟಕ ವಿಚಾರಗಳು ಇವತ್ತು ಯಾವುದೋ ಒಂದು ಮೂಲದಿಂದ ಹೊರಗೆ ಬಂದಿದೆ. ನೀವು ಗಮನಿಸಿದರೆ 2024 ಚುನಾವಣೆಗಳಿಗೂ ಮೊದಲು ರಾಹುಲ್ ಗಾಂಧಿ ಯುರೋಪ್ ಪ್ರವಾಸ ಮಾಡಿದರು. ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಕೆಲವು ಕಡೆ ಕಾರ್ಯಕ್ರಮಗಳನ್ನು ನಡೆಸಿ ಅಲ್ಲಿ ಸಂವಾದವನ್ನು ಏರ್ಪಡಿಸ್ಕೊಂಡಿದ್ದರು. ಸಂವಾದ ಕಾರ್ಯಕ್ರಮಗಳಲ್ಲಿ ಅವರು ಮಾತನಾಡ್ತಾ ಇದ್ದರು. ಈ ದೇಶದ ಇತಿಮಿತಿ ಸ್ಥಿತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು, ಅವರ ಅಭಿಪ್ರಾಯವನ್ನು ಕೂಡ ಅವರು ಮಂಡಿಸ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ಗೌತಮ್ ಅದಾನಿ ಯುರೋಪ್ ಪ್ರವಾಸದಲ್ಲಿದ್ದರು. ಯಾವ ಕಡೆ ರಾಹುಲ್ ಗಾಂಧಿ ಹೋಗಿದ್ರೋ ಅದೇ ಕಡೆ ಗೌತಮ್ ಅದಾನಿ ಸಹ ಹೋಗಿದ್ದರು. ಮತ್ತು ಕಾಂಗ್ರೆಸ್ಸಿನ ಅಂತಾರಾಷ್ಟ್ರೀಯ ಓವರ್ಸೀಸ್ ಪ್ರೆಸಿಡೆಂಟ್, ಅಂತಾರಾಷ್ಟ್ರೀಯವಾಗಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೋ ಅದನ್ನು ನೋಡಿಕೊಳ್ಳುವಂತಹ ಅಧ್ಯಕ್ಷರಾಗಿರುವಂತಹ ಸ್ಯಾಮ್ ಪಿಟ್ರೋಡಾ ಅವರನ್ನು ಗೌತಮ್ ಅದಾನಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನನಗೆ ರಾಹುಲ್ ಗಾಂಧಿಯವರ ಜೊತೆ ಅಪಾಯಿಂಟ್ಮೆಂಟ್ ಕೊಡಿಸಿ, ಭೇಟಿ ಮಾಡಿಸಿ, ನಾನು ರಾಹುಲ್ ಗಾಂಧಿಯವರ ಜೊತೆ ಕೂತು ಮಾತನಾಡೋದಿದೆ ಅನ್ನುವಂತಹ ಒಂದು ರಿಕ್ವೆಸ್ಟನ್ನು ಸ್ಯಾಮ್ ಪಿಟ್ರೋಡಾ ಮುಂದೆ ಅದಾನಿ ಇಟ್ಟಿದ್ದರು ಅಂತ ಈಗ ತಿಳಿದು ಬರ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಸ್ಯಾಮ್ ಪಿಟ್ರೋಡಾ ಒಪ್ಕೊಂಡಿದ್ರು ಸಹ, ನಾನು ನಿಮ್ಮನ್ನು ರಾಹುಲ್ ಗಾಂಧಿಯವ್ರ ಜೊತೆ ಭೇಟಿ ಮಾಡಿಸ್ತೀನಿ ಅಂತ. ಯಾವ ಹೋಟೆಲ್ಗೆ ರಾಹುಲ್ ಗಾಂಧಿ ಹೋಗಬೇಕಾಗಿತ್ತೋ ಅದೇ ಹೋಟೆಲ್ನಲ್ಲಿ ಗೌತಮ್ ಅದಾನಿ ರೂಮ್ ಬುಕ್ ಮಾಡಿಕೊಂಡು ಕಾಯ್ತಾ ಇದ್ರು. ಸ್ಯಾಮ್ ಪಿಟ್ರೋಡಾ ರಾಹುಲ್ ಗಾಂಧಿಯವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ರಾಹುಲ್ ಗಾಂಧಿಯವರಿಗೆ ಸಲಹೆ ಕೊಡ್ತಾರೆ, ನೀವು ಅದಾನಿಯನ್ನು ಭೇಟಿ ಮಾಡೋದು ಒಳ್ಳೆಯದು ಅನ್ನುವಂತಹ ಸಲಹೆಯನ್ನು ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಸಾರಾಸಗಟಾಗಿ ಆ ಸಲಹೆಯನ್ನು ತಿರಸ್ಕರಿಸ್ತಾರೆ. ಸ್ಯಾಮ್ ಪಿಟ್ರೋಡಾಗೂ ಕೂಡ ಕಾಂಟ್ಯಾಕ್ಟ್ಗೆ ಸಿಗದೆ ತಮ್ಮ ಹೋಟೆಲನ್ನು ಕೂಡ ಬದಲಾಯಿಸಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಪ್ರವಾಸವನ್ನು ಮುಗಿಸ್ಕೊಳ್ತಾರೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಹಾಗಾದರೆ ಸ್ಯಾಮ್ ಪಿಟ್ರೋಡಾ ಮೂಲಕ ಗೌತಮ್ ಅದಾನಿ ರಾಹುಲ್ ಗಾಂಧಿಯವರೊಂದಿಗೆ ಡೀಲ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಂತಹ ಸನ್ನಿವೇಶ ಯಾಕೆ ಒದಗಿ ಬಂದಿತ್ತು? ಏನಿರಬಹುದು ಅದಾನಿಯವರ ಮನಸ್ಥಿತಿ ಅಥವಾ ಮನಸ್ಸಿನಲ್ಲಿ ಅನ್ನೋದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ, ರಾಹುಲ್ ಗಾಂಧಿ ಕಳೆದ 2-3 ವರ್ಷಗಳಿಂದ ಹೆಚ್ಚಿನ ಮಟ್ಟಕ್ಕೆ ಅದಾನಿ, ಅಂಬಾನಿ ಮತ್ತು ಮೋದಿಯ ನಂಟಿನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ರಮಣ ನಡೆಸ್ತಾ ಇದ್ದರು. ಅದೂ ಸಹ ವಿಶೇಷವಾಗಿ ಅದಾನಿ ಮತ್ತು ಮೋದಿಗೆ ಇರುವಂತಹ ನಂಟಿನ ಬಗ್ಗೆ ದೊಡ್ಡ ಆರೋಪಗಳನ್ನೇ ಮಾಡ್ತಾಯಿದ್ರು. ಯಾವ ಭಾಷಣವನ್ನು ತೆಗೆದರೂ ಸಹ ಅದು ಸಾರ್ವಜನಿಕ ಭಾಷಣ ಆಗಿರಬಹುದು, ಯಾವುದೋ ಟಿ ವಿ ಇಂಟರ್ವ್ಯೂಗಳಿರಬಹುದು, ಅಥವಾ ಎಲ್ಲೇ ಸಹ ಸಣ್ಣ ಪುಟ್ಟ ಗ್ಯಾದರಿಂಗ್ನಲ್ಲಿ ರಾಹುಲ್ ಗಾಂಧಿ ಮಾತನಾಡಿದರೂ ಸಹ ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ಈ ದೇಶದಲ್ಲಿನ ಪ್ರೈವೇಟೈಸೇಷನ್ ಬಗ್ಗೆ, ಏರ್ಪೋರ್ಟ್ಗಳು, ಬಂದರುಗಳು, ರಸ್ತೆಗಳು, ರೈಲ್ವೆ, ಈ ಎಲ್ಲವನ್ನೂ ಕೂಡ ಖಾಸಗಿಯವರು ಕೊಡ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅದಾನಿ, ಅಂಬಾನಿ ಇದರಲ್ಲಿ ಬಹುಪಾಲುಗಳನ್ನು ತೆಗೆದುಕೊಳ್ತಾ ಇರೋದ್ರ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಿದ್ರು. ಇದರಲ್ಲಿ ಮೋದಿ ಮತ್ತು ಅದಾನಿಯ ನಂಟಿನ ಬಗ್ಗೆ ಅವರಿಗೆ ತುಂಬ ಆಕ್ರೋಶ ಇತ್ತು. ಜನರ ಮುಂದೆ ನಿರಂತರವಾಗಿ ಅದರ ಬಗ್ಗೆ ಮಾತಾಡ್ತಿದ್ರು. ಸೊ ಹಾಗಾಗಿ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನಾದರೂ ಒಂದು ಡೀಲ್ ಕುದುರಿಸ್ಕೋಬೋದಾ ರಾಹುಲ್ ಗಾಂಧಿ ಜೊತೆ ಅಂತ ಅದಾನಿ ಯೋಚನೆ ಮಾಡಿರಬಹುದು. ಇನ್ನು ಎರಡನೇ ವಿಚಾರ, ಉದ್ಯೋಗಪತಿಗಳಿದ್ದಾರಲ್ಲ, ಈ ಅದಾನಿ ಆಗಬಹುದು, ಅಂಬಾನಿ ಆಗಬಹುದು, ಅಥವಾ ಯಾವುದೇ ಉದ್ಯೋಗಪತಿ, ಕೇವಲ ಭಾರತದ ಉದ್ಯೋಗಪತಿ ಅಥವಾ ಬಂಡವಾಳಶಾಹಿ ಅಲ್ಲ, ಇಡೀ ಪ್ರಪಂಚದ ಯಾವುದೇ ಉದ್ಯೋಗಪತಿ ಅಥವಾ ಬಂಡವಾಳಶಾಹಿಗಳು ಅವರಿಗೆ ಒಂದು ಪಕ್ಷದ ಕಡೆ, ಒಂದು ಸಿದ್ಧಾಂತದ ಕಡೆ ಒಲವಿರೋದಿಲ್ಲ, ಅಥವಾ ಅದಕ್ಕೆ ಸ್ಟಿಕ್ ಆಗೋದಿಲ್ಲ. ಅದರ ಜೊತೆನೇ ಹೋಗಬೇಕು ಅಂತೇನಿರಲ್ಲ. ಗಾಳಿ ಯಾವ ಕಡೆ ಬೀಸಿದ್ರೆ ಆ ಕಡೆಗೆ ಅವರು ವಾಲ್ತಾರೆ, ಆ ಕಡೆಗೆ ಅವರು ಹೋಗ್ತಾರೆ, ಆ ಕಡೆ ಅವರು ಜೈ ಅಂತ ನಿಂತ್ಕೊಳ್ತಾರೆ. ಇವತ್ತು ಮೋದಿಯ ಸರ್ಕಾರ ಇದೆ, ಮೋದಿಗೆ ಜೈ ಅಂತಾರೆ, ಮೋದಿಗೆ ಏನು ಬೇಕಾದರೂ ಮಾಡಿಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಮೋದಿ ಬದಲಾಗಿ ಬೇರೆ ಯಾರಾದರೂ ಬಂದರೆ, ಕಾಂಗ್ರೆಸ್ ಕಡೆ ಶಿಫ್ಟ್ ಆಗೋದಕ್ಕೆ ಅವ್ರಿಗೆ ಒಂದು ಕ್ಷಣವೂ ಕೂಡ ಹಿಂಜರಿಕೆ ಇರೋದಿಲ್ಲ, ಸಮಯನೂ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಚುನಾವಣೆಗಳಿಗೂ ಮೊದಲು ಅದಾನಿ ಅಂತಹ ವ್ಯಕ್ತಿಗಳಿಗೆ ಅವರದೇ ಆದಂತಹ ರೀತಿಯಲ್ಲಿ ಮಾಹಿತಿ ಇರುತ್ತೆ. ಚುನಾವಣಾ ಫಲಿತಾಂಶಗಳು ಏನು ಆಗೋಕ್ಕೆ ಹೊರಟಿದ್ದಾವೆ. ಸೊ ಅದಾನಿಗೆ ಸೂಚನೆಗಳು ಸಿಕ್ಕಿರಬಹುದು, ಮೋದಿ ವಾಪಸ್ ಬರದೇ ಇರಬಹುದು, ಅಥವಾ ಬಂದರೂ ಸಹ ಅಷ್ಟು ಶಕ್ತಿಶಾಲಿಯಾಗಿ ವಾಪಸ್ ಬರದೇ ಇರಬಹುದು. ಸೊ ಈಗಲಿಂದಲೇ ನಾವು ಪಲ್ಟಿ ಹೊಡೆಯೋದಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ, ಡೀಲ್ ಕುದುರಿಸ್ಕೋಬೇಕಾಗತ್ತೆ ಕಾಂಗ್ರೆಸ್ ಜೊತೆ ಅನ್ನುವಂತಹ ಮನಸ್ಥಿತಿಗೆ ಅದಾನಿ ಹೋಗಿರ್ಬೋದು. ಯಾಕೆ ಇದನ್ನು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ ಅಂದರೆ, 2003ರಲ್ಲಿ
ಈನಾಡು ಪತ್ರಿಕೆ, ತೆಲುಗಿನ ಈನಾಡು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಆ ಆರ್ಟಿಕಲಲ್ಲಿ ಹೇಳ್ತಾರೆ, ಇಂಡಿಯಾ ಶೈನಿಂಗ್ ಅಂದರೂ ಸಹಿ, ಏನಂದ್ರೂ ಸರಿನೇ, ವಾಜಪೇಯಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇಲ್ಲ. ವಾಜಪೇಯಿ ಅಧಿಕಾರಾವಧಿ ಮುಗೀತು. ಇಲ್ಲಿಗೆ 2004 ಚುನಾವಣೆಯಲ್ಲಿ ಕಾಂಗ್ರೆಸ್ ವಾಪಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಆರ್ಟಿಕಲನ್ನು ಈನಾಡು ಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತೆ. ಆ ಆರ್ಟಿಕಲ್ ಪ್ರಕಟ ಆದ ತಕ್ಷಣ ಮರುದಿನಾನೇ ಅಂಬಾನಿ ಕಾರು ಸೀದಾ ಸೋನಿಯಾ ಗಾಂಧಿ ಮನೆ ಕಡೆ ಹೋಗುತ್ತೆ. 10 ಜನಪಥ್ ರೋಡ್, ದೆಹಲಿ ಆ ಕಡೆಗೆ ಹೊರಡುತ್ತೆ. ಸೊ ಆ ಕಡೆಗೆ ಹೋಯ್ತು, ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಸ್ಪಷ್ಟವಾಗಿತ್ತು, ವಾಜಪೇಯಿ ಸರ್ಕಾರ ಹೋಗಿದ ತಕ್ಷಣ ನಾನು ಕಾಂಗ್ರೆಸ್ ಕಡೆ ಜಂಪ್ ಆಗಬೇಕು ಅಂತ. ಅದೇ ಮನಸ್ಥಿತಿ, ಬಂಡವಾಳಶಾಹಿಗಳ ಮನಸ್ಥಿತಿ. ಅದನ್ನೇ ಅದಾನಿ ಕೂಡ ಪ್ರಯತ್ನ ಮಾಡಿರಬಹುದು. ಈಗ ನಮಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಅದಾನಿ ಇಂತಹದ್ದೊಂದು ಪ್ರಯತ್ನವನ್ನು ಯುರೋಪ್ನಲ್ಲಿ ಮಾಡಿದರು. ಇವತ್ತು ಸಹ ನೀವು ಹೊಸ ಒಂದು ಬೆಳವಣಿಗೆಯನ್ನು ನೋಡ್ಬೋದು. ನಿನ್ನೆ ಗುರುವಾರ ಸಂಜೆ ಅದೇ 10 ಜನಪಥ್ ರೋಡ್ ಅದೇ ಮನೆಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇರೋ ಮನೆಗೆ ನಿನ್ನೆ ಅಂಬಾನಿ ಕಾರುಗಳು ನುಗ್ಗಿದ್ವು ಅಂದರೆ ಹೋಗಿದ್ವು. ಯಾಕೆ ಹೋಗಿದ್ವು ಅಂದರೆ ಆಕಾಶ್ ಅಂಬಾನಿಯ ಮದುವೆಗೆ ಇನ್ವೈಟ್ ಮಾಡಲಿಕ್ಕೆ ಹೋಗಿತ್ತು. ಜುಲೈ 12ನೇ ತಾರೀಕು ಮದುವೆ ಇದೆಯಲ್ಲ, ಅಂಬಾನಿಯ ಮಗ, ಆತನ ಮದುವೆಗೆ ಗಾಂಧಿ ಕುಟುಂಬವನ್ನು ಇನ್ವೈಟ್ ಮಾಡೋದಕ್ಕೆ ಹೋಗಿದ್ದರು. ಅಲ್ಲಿ ಸೋನಿಯಾ ಗಾಂಧಿ ಮಾತ್ರ ಇದ್ದರು. ಆದರೆ ಅಂಬಾನಿಗೆ ಆಸೆ ಇತ್ತು, ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಬೇಕು, ಒಂದು ಫೋಟೋ ಕ್ಲಿಕ್ಕಿಸ್ಕೋಬೋದಾ ಅಥವಾ ಒಂದು ಮಾತುಕತೆಗೆ ಅವಕಾಶ ಸಿಗ್ಬೋದು ಅಂತ ನಿನ್ನೆ ಅಂಬಾನಿ ಪ್ರಯತ್ನ ಪಟ್ಟಿದ್ದರು. ಆ ಆಸೆಯಿಂದಲೇ ಹೋಗಿದ್ದರು ಅನಿಸುತ್ತೆ. ಆದರೆ ರಾಹುಲ್ ಗಾಂಧಿ ಒಳಗೆ ಇರಲಿಲ್ಲ. ಅವರು ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಗಾರೆ ಕೆಲಸದವರ ಜೊತೆ ಸಿಮೆಂಟ್ ಕಲಿಸುವಂತಹ ಮತ್ತು ಅವರ ಕಷ್ಟ ಸುಖಗಳನ್ನು ಆಲಿಸುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದರು ರಾಹುಲ್ ಗಾಂಧಿ. ಅಂಬಾನಿ ಬರುವುದಕ್ಕಿಂತ 1-1/4 ಗಂಟೆ ಮೊದಲೇ ಅವರು ಮನೆಯಿಂದ ಹೊರಟಿದ್ರು. ಅಂಬಾನಿ ಮನೆಗೆ ತಲುಪಿದ್ದಾಗ ರಾಹುಲ್ ಗಾಂಧಿ ಅಲ್ಲೆಲ್ಲೋ ದೂರದಲ್ಲಿ 25 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಸಿಮೆಂಟ್ ಕಲಿಸುವಂತಹ ಮೇಸ್ತ್ರಿಗಳು, ಕೂಲಿ ಆಳುಗಳು, ಆ ಒಂದು ಕೆಲಸ ಮಾಡುವಂತಹ ಕಾರ್ಮಿಕರ ಜೊತೆ ಸಂವಾದದಲ್ಲಿ ಮತ್ತು ಅವ್ರ ಜೊತೆ ಕೆಲಸ ಮಾಡೋದರಲ್ಲಿ ನಿರತರಾಗಿದ್ದರು. ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿಯ ಭೇಟಿ ಅಂಬಾನಿಗೆ ಆಗಲಿಲ್ಲ, ಅಥವಾ ಅಂಬಾನಿಯ ಭೇಟಿ ರಾಹುಲ್ ಗಾಂಧಿಗೂ ಆಗಲಿಲ್ಲ. ಸೊ ಇದು ವಾತಾವರಣ ಎಲ್ಲಿಗೆ ಶಿಫ್ಟ್ ಆಗ್ತಿದೆ, ಯಾವ ರೀತಿ ಶಿಫ್ಟ್ ಆಗುತ್ತೆ, ಬಂಡವಾಳಶಾಹಿಗಳು ಯಾವ ರೀತಿ ಉಲ್ಟಾ ಹೊಡಿತಾರೆ, ಪಲ್ಟಿ ಹೊಡಿತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಯಾವ ರಾಹುಲ್ ಗಾಂಧಿ ದಿನ ಬೆಳಗಾದರೆ ಅದಾನಿ, ಅಂಬಾನಿ, ಅದರಲ್ಲೂ ವಿಶೇಷವಾಗಿ ಅದಾನಿ ವಿರುದ್ಧವಾಗಿ ಅಷ್ಟು ಮಾತನಾಡ್ತಿದ್ರು, ಅವರನ್ನು ಭೇಟಿ ಮಾಡಿದ್ದಿದ್ರೆ, ಯುರೋಪ್ನಲ್ಲಿ ಸೌಜನ್ಯಕ್ಕಾದರೂ ಭೇಟಿ ಮಾಡಿದ್ದಿದ್ರೆ, ಆ ಫೋಟೋಗಳು, ವಿಡಿಯೋಗಳು, ಯಾವುದೋ ಒಂದು ಕ್ಲಿಪ್ಪಿಂಗು, ಏನೋ ಒಂದು ಸಿಕ್ಕಿದ್ದಿದ್ರೆ BJP ಕೈಗೆ, ಚುನಾವಣೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗಿತ್ತು, ಯಾವ ರೀತಿ ಬೇಕಾದರೂ ಅದನ್ನು ತಿರುಗಿಸ್ಬೋದಾಗಿತ್ತು. ಮೇ ಬಿ ಆ ಭೇಟಿಯ ಪ್ರಯತ್ನ ಅದಾನಿ ಮಾಡಿದ್ದಕ್ಕೆ ಮೋದಿಗೆ ಸಿಟ್ಟು ಬಂದಿರಬೇಕು ಅದಾನಿ ಮೇಲೆ. ಆ ಕಾರಣಕ್ಕಾಗಿ ಒಂದೇ ಒಂದು ಸಾರಿ ಅದಾನಿ ಅಂಬಾನಿ ವಿರುದ್ಧ ಕೂಡ ಮೋದಿ ಗುಡುಗಿದ್ರು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಟೆಂಪೋದಲ್ಲಿ ಹಣ ಹೋಗ್ತಿದೆ, ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷ ಈಗ ಅಂಬಾನಿ ಅದಾನಿ ಬಗ್ಗೆ ಮಾತಾಡ್ತಿಲ್ಲ ಅನ್ನುವಂತಹ ಸುಳ್ಳನ್ನು ಸಹ ಹೇಳಿದ್ರು. ಇನ್ಫ್ಯಾಕ್ಟ್ ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅದಾನಿ ಅಂಬಾನಿ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸಿರಲಿಲ್ಲ. ಆದರೆ ನನಗೆ ಗೊತ್ತಿರೋ ಹಾಗೆ ಈಗ ನಮಗೆ ಅದನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನೋಡೋಕೆ ಹೋದರೆ, ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ, ಯಾಕೆ ಮೋದಿ ಅದಾನಿ ಅಂಬಾನಿಯ ವಿರುದ್ಧ ಕೂಡ ಒಂದೇ ಒಂದು ಭಾಷಣದಲ್ಲಿ ಗುಡುಗಿದ್ರು ಅಂದರೆ ಇದರ ಸೂಚನೆಗಳು ಸಿಕ್ಕಿರಬಹುದು, ಅಥವಾ ಯಾರೋ ಹೇಳಿರಬೇಕು ಅದಾನಿ ರಾಹುಲ್ ಗಾಂಧಿ ಜೊತೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಮೋದಿಗೆ ಬಂದಿರಬೇಕು. ಆ ಕಾರಣಕ್ಕಾಗಿಯೇ ಅವೆಲ್ಲವೂ ನಡೀತು. ಸೊ ಇದು ಚುನಾವಣೆಗೂ ಮೊದಲು, ಅಂದರೆ 2024 ಲೋಕಸಭಾ ಚುನಾವಣೆಗೂ ಮೊದಲು ಯುರೋಪ್ ಪ್ರವಾಸದಲ್ಲಿದ್ದಂತಹ ರಾಹುಲ್ ಗಾಂಧಿ ಎದುರಿಸಿದಂತಹ ಒಂದು ಸನ್ನಿವೇಶ. ಇಂಟೆಲಿಜೆಂಟ್ಲಿ ಆ ವ್ಯಕ್ತಿ ಆ ಒಂದು ಭೇಟಿಗೆ ನಿರಾಕರಿಸಿ ಒಂದು ರೀತಿಯಾಗಿ ಕಾಂಗ್ರೆಸ್ ಮತ್ತೆ ಪಾತಾಳಕ್ಕೆ ಹೋಗೋದನ್ನು ತಡೆದಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಸೊ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.